ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ನೇಕ್ಸ್ ಪ್ಲಾಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ಸ್ನೇಕ್ಸ್ ಪ್ಲಾಂಟ್ಸ್ ನನಗೆ ನನ್ನ ಫ್ರೆಂಡ್ಸ್ ಒಬ್ಬರು ರೆಫರ್ ಮಾಡಿದರು, ಈ ಗಿಡ ಹಾಕೋದ್ರಿಂದ ಮನೆ ಹತ್ರ ಹಾವು ಬರೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ಗಿಡ ತೊಗೊಂಬಂದು ನೆಟ್ಟಿದ್ದೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಅವಾಗವಾಗ ತುಂಬ ಹಾವುಗಳು ಕಾಣ್ತಾ ಇತ್ತು. ಬಟ್ ಈ ಗಿಡ ನೆಟ್ಟಿದ ಮೇಲೆ ಮನೆ ಹತ್ರ ಒಂದು ಕೂಡ ಹಾವು ನೋಡಿಲ್ಲ. ಮತ್ತು ಈ ಗಿಡ ನೆಡೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಫ್ರೆಂಡ್ಸ್. ಮನೆ ಹತ್ರ 4 ಥರದ ಪಾಸಿಟಿವ್ ಗಿಡಗಳನ್ನು ನೆಡೋದನ್ನ ನಾನು ತೋರಿಸ್ತಿದ್ದೀನಿ ಇವತ್ತು. ಇದು ಒಂದು ಮನಿ ಇದು ಸ್ನೇಕ್ಸ್ ಪ್ಲಾಂಟ್ಸ್ ಪಕ್ಕದಲ್ಲೇ ನಾನು ಮನಿ ಪ್ಲಾಂಟ್ ನೆಟ್ಟಿದ್ದೀನಿ ಫ್ರೆಂಡ್. ಇದನ್ನು ಅಷ್ಟೇ ಜಸ್ಟ್ 30 ರೂಪೀಸ್ ಕೊಟ್ಟು ಒಂದು ಪಾಟಲ್ಲಿ ತೊಗೊಂಡು ಬಂದು ನೆಟ್ಟಿದೆ ಫ್ರೆಂಡ್. ಇದು ಇಷ್ಟು ಹಬ್ಬಾಗಿ ಬೆಳೆದಿದೆ ಫ್ರೆಂಡ್ಸ್, ನೋಡಿ ತುಂಬ ಹಬ್ಬಾಗಿ ಬೆಳೆದಿದೆ. ಥರ್ಡ್ ಒನ್ ಬಂದು ತುಳಸಿ ಗಿಡ ಫ್ರೆಂಡ್ಸ್. ತುಳಸಿ ಗಿಡನ ಡೈಲಿ ಪೂಜೆ ಮಾಡೋದಕ್ಕೆ ಅಂತಲೂ ಬಳಸಿದ್ದೆ. ಮತ್ತು ನನ್ನ ಮಗನಿಗೆ ಅವಾಗವಾಗ ಕೆಮ್ಮು ಬರ್ತಾ ಇರುತ್ತೆ ಫ್ರೆಂಡ್ಸ್. ಇದನ್ನು ಕಿತ್ಕೊಂಡು ತಿನ್ನೋದ್ರಿಂದ ನನ್ನ ಮಗನಿಗೆ ಯಾವ ಮೆಡಿಷನ್ ಹಾಕಿದ್ರೂ ಕೆಮ್ಮು ಕಮ್ಮಿ ಆಗ್ತಿಲ್ಲ. ಬಟ್ ಇದನ್ನು ತುಳಸಿ ಸೊಪ್ಪು ಅವನು ಅಗದ್ಬಿಟ್ಟು ತಿಂದ ಅಂದರೆ ಸಡನ್ನಾಗಿ ಕೆಮ್ಮು ನಿಂತೋಗ್ಬಿಡುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ಥರದ ಗಿಡಗಳನ್ನು ಮನೆ ಹತ್ರ ಒಂದೊಂದು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್.